ನಮಸ್ತೆ ಫ್ರೆಂಡ್ಸ್, ಈ ದಿನ ನಿಮಗೆ ಸುಬ್ರಹ್ಮಣ್ಯನ ಕವಚ ಹಾಗೂ ಧ್ಯಾನ ಮಂತ್ರ ಹಾಗೂ ಮಂತ್ರಗಳನ್ನ ಧ್ಯಾನ ಶ್ಲೋಕ ಎಲ್ಲವನ್ನು ಕೂಡ ಹೇಳ್ಕೊಡ್ತೀನಿ. ಹಿಂದೆ ನಾನು ಷಣ್ಮುಖ ವ್ರತ ಹಾಕಿದೆ. ರಾಹು ದೋಷ, ಕುಜದೋಷ, ನಾಗದೋಷ ಇದ್ದಾಗ, ಮದುವೆಗಳು ಡಿಲೇ ಆದಾಗ, ನಮ್ಗೆ ಆರೋಗ್ಯಗಳಿಲ್ಲದೆ ಇದ್ದಾಗ, ತುಂಬ ನೆಗೆಟಿವಿಟಿ ಇದ್ದಾಗ ಇದು ಸುಬ್ರಹ್ಮಣ್ಯನ ಮಂಡಲ ಬರೆದು ಅದನ್ನು ಹೇಗೆ ನಾವು ಪೂಜೆ ಮಾಡಬೇಕು ಸಾಂಪ್ರದಾಯಿಕವಾಗಿ ಅಂತ ಹೇಳಿಕೊಟ್ಟಿದ್ದೆ. ಆ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಕೆಲವು ಸ್ಕ್ರಿಪ್ಟ್ ಹಾಕ್ತೀನಿ ಅದಕ್ಕೆ ಅಂತ ಹೇಳಿದೆ, ಕಮೆಂಟ್ ಮಾಡಿದರು. ಸ್ಕ್ರಿಪ್ಟ್ ಹಾಕ್ತೀನಿ ಅಂತ ಹೇಳಿದ್ರಿ ಮೇಡಮ್, ಹಾಕಿ ದಯವಿಟ್ಟು ಅಂತ ಕೇಳಿದರು. ಅದಕ್ಕಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾವು ಧ್ಯಾನ ಮಂತ್ರ ಹಾಗೂ ಸುಬ್ರಹ್ಮಣ್ಯನ ಧ್ಯಾನ ಶ್ಲೋಕ, ಮಂತ್ರಗಳು ಹಾಗೂ ಕವಚ ಎಲ್ಲವನ್ನು ಕೂಡ ಸ್ಕ್ರಿಪ್ಟನ್ನು ಈಗ ಹೇಳ್ಕೊಡ್ತೀನಿ. ನೀವು ಯಾವ ರೀತಿ ಅಂತ ನೋಡ್ಕೊಳ್ಳಿ. ಬನ್ನಿ ನೋಡೋಣ. ಅಲ್ಲಿಗೆ ನೀವು ಆಚಮನ ತಗೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ. ಅದಾದ ನಂತರ ಹೂವು ಅಕ್ಷತೆ ಹಿಡ್ಕೊಂಡು ಈ ಧ್ಯಾನ ಶ್ಲೋಕನ ಹೇಳಬೇಕು. ಧ್ಯಾನ ಶ್ಲೋಕ ಹೀಗೆ ಹೇಳಬೇಕು: ಸಿಂಧೂರಾರುಣ ಮಿಂದು ಕಾಂತಿ ವದನಂ ಕೇಯೂರ ಹಾರಾದಿಭಿ ದಿವ್ಯೈರಾಭರಣೈ ವಿಭೂಷಿತ ತನುಂ ಸ್ವರ್ಗಾದಿ ಸೌಖ್ಯಪ್ರದಂ ಅಂಬೋಜಾಭಯಶಕ್ತಿ ಕುಕ್ಕಟಧರಂ ರಕ್ತಾಂಗರಾಗೋಜ್ವಲಂ ಸುಬ್ರಹ್ಮಣ್ಯ ಉಪಾಸ್ಮಹೇ ಪ್ರಣಮತಾಂ ಭೀತಿ ಶೋದ್ಯಂತಂ ಅಂತ ಹೇಳಬೇಕು. ಇದನ್ನು ಪ್ರಣತಾಂ ಹೇಳಿದ್ರೂ ಆಗುತ್ತೆ, ಪ್ರಣಮತಾಂ ಅಂತಲೂ ಕೂಡ ಹೇಳ್ಬೋದು. ಭೀತಿ ಶೋದ್ಯಂತಂ ಈ ರೀತಿಯಾಗಿ ಬಿಡಿಸಿ ಅದರ ಗೀಟ್ಗಳು ಹಾಕ್ಕೊಂಡು ಅಭ್ಯಾಸ ಮಾಡಿದ್ರೆ ಒಂದು 2-3 ಸರಿ ಬರುತ್ತೆ. ಅದಾದ ನಂತರ ಶರವಣ ಮಂಡಲದಲ್ಲಿ 6 ಕೋನಗಳಲ್ಲಿ ಮಂತ್ರಗಳನ್ನು ಹೇಳಬೇಕು. 6 ಕೋನಗಳಲ್ಲೂ ದೀಪ ಹಚ್ಚಿ ಅದಕ್ಕೆ ಒಂದೊಂದು ಕೋನಕ್ಕೂ 6 ಸಲ ಈ ಮಂತ್ರನ ಹೇಳಬೇಕು. ಓಂ ಶರವಣ ಭವಾಯ ನಮಃ ಅಂತ 6 ಸರಿ ಒಂದೊಂದು ಕೋನಕ್ಕೂ ಹೇಳಬೇಕು. ಮಧ್ಯದಲ್ಲಿರುವಂಥ ಸುಬ್ರಹ್ಮಣ್ಯನ ವೇಲಿಗೆ ಬೀಜ ಮಂತ್ರನ ಸೇರಿಸಿ ಹೇಳಬೇಕು. ಓಂ ಸೌಂ ಶರವಣ ಭವಾಯ ನಮಃ ಅಂತ 24 ಸರಿ ಹೇಳಬೇಕು. ನಂತರ ಸುಬ್ರಹ್ಮಣ್ಯನ ಕವಚ ಹೇಳಬೇಕು. ನೀವು ಧ್ಯಾನ ಮಂತ್ರ ಆಚಮನ ತಗೊಂಡು ಸಂಕಲ್ಪ ಮಾಡಿ ಧ್ಯಾನ ಶ್ಲೋಕನ ಹೇಳಿ, ನಂತರದಲ್ಲಿ ಈ ಸುತ್ತ 6 ಕೋನಗಳಿಗೂ ಕೂಡ ಮಂತ್ರಗಳನ್ನ ಹೇಳಿ, ಮಧ್ಯದಲ್ಲಿ ಬೀಜ ಮಂತ್ರ ಹೇಳಿ, ಅದೆಲ್ಲ ಆಗಿ ಧೂಪ ದೀಪ ನೈವೇದ್ಯ ಎಲ್ಲವನ್ನು ಅಷ್ಟೋತ್ರ ಎಲ್ಲವನ್ನು ಮಾಡಾದ ಮೇಲೆ ನೀವು ಈ ಸುಬ್ರಹ್ಮಣ್ಯನ ಕವಚನ ಹೇಳಬೇಕು. ಈ ಸುಬ್ರಹ್ಮಣ್ಯನ ಕವಚ ಹೇಳಿದ ಮೇಲೆ ಮಹಾಮಂಗಳಾರತಿ ಮಾಡಬೇಕು ಮತ್ತು ಕೆಂಪಿನ ಆರತಿ ಮಾಡಬೇಕು. ಬೇರೆ ನಾವು ಸಪ್ತಶತಿ ಪಾರಾಯಣ, ಬೇರೆ ಪಾರಾಯಣಗಳು ಮಾಡಬೇಕಾದ್ರೆ ಮೊದಲಿಗೆ ಕೀಲಕ ಮತ್ತು ಕವಚ ಎಲ್ಲ ಹೇಳ್ತೀವಿ. ಆದರೆ ಈ ರೀತಿ ವ್ರತದಲ್ಲಿ ನೀವು ಕವಚನ ಒಂದು ಪೂಜೆ ಆದ ಕೊನೆಯ ಭಾಗದಲ್ಲಿ ಇಲ್ಲಿ ಹೇಳಬೇಕು. ಆವಾಗ ಒಳ್ಳೆಯದಾಗತ್ತೆ. ಈ ಸುಬ್ರಹ್ಮಣ್ಯನ ಕವಚ 14 ಸಂಗತಿ ಇದೆ. ಈ ರೀತಿಯಾಗಿ ಹೇಳಬೇಕು. ಇದನ್ನು ಬಿಡಿಸಿ ನೀವು ಗೆರೆಗಳು ಹಾಕೊಂಡು ಒಂದು 2-3 ಸರಿ ಹೇಳ್ಬಿಟ್ಟು ನಂತರ ನೀವು ಪೂಜೆನ ವ್ರತನ ಶುರು ಮಾಡಿ. ಆವಾಗ ನಿಮಗೆ ಬಂದ್ಬಿಡುತ್ತೆ. ಈ ಮಂತ್ರ ತುಂಬ ಇಂಪಾರ್ಟೆಂಟು. ಸುಬ್ರಹ್ಮಣ್ಯನ ಪೂಜೆ ಆದಮೇಲೆ ಈ ಕವಚನ ನೀವು ಹೇಳಲೇಬೇಕು. ನಾನು ಪ್ರತಿ ಸರಿನೂ ತುಂಬ ಇಂಪಾರ್ಟೆಂಟು ಈ ಕವಚ ಹೇಳಿ ಅಂತ ಅಷ್ಟನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಕವಚದಲ್ಲಿ ಇರೋ ಅರ್ಥನೇ ಆಗಿದೆ. ಪ್ರತಿಯೊಂದು ಅಂಗಾಂಗಗಳು, ತಲೆ, ನಮ್ಮದು ಮುಖ, ಕಣ್ಣು, ಪ್ರತಿಯೊಂದು ಅಂಗಾಂಗಗಳು ಕೂಡ ನನಗೆ ರಕ್ಷಣೆ ಕೊಡು, ಆರೋಗ್ಯ ಕೊಡು ಅಂತ ಕೇಳ್ತಕ್ಕಂಥದ್ದು ಇದು ಅಂತ ನಾವು ಏನು ಬೇಕು ಅಂದರೆ ಪ್ರತಿಯೊಂದು ಅಂಗಾಂಗಗಳಿಗೂ ಪ್ರತಿಯೊಂದಕ್ಕೂ ಕೂಡ ನಮಗೆ ರಕ್ಷಣೆ ಬೇಕು, ಯಶಸ್ಸು ಕೊಡು ಅಂತ ಹೇಳ್ತಾ ಅಂತ ಅರ್ಥ ಆಗಿದೆ ಇದು. ಅದರಿಂದ ನೀವು ಸುಬ್ರಹ್ಮಣ್ಯನ ಕವಚನ ಹೇಳಬೇಕು. ಈ ಕವಚ ಹೇಳಾದ್ಮೇಲೆ ಮಹಾಮಂಗಳಾರತಿ ಮಾಡಿ, ಕೆಂಪಿನ ಆರತಿ ಮಾಡಿ ಆಮೇಲೆ ಸಂಪೂರ್ಣ ಮಾಡ್ಬೋದು. ಲಾಸ್ಟಲ್ಲಿ ಓಂ ಶಾಂತಿ ಎಲ್ಲ ಹೇಳ್ಕೊಳ್ಳಿ. ಅಪರಾಧ ಸ್ತೋತ್ರ ಸಿಗುತ್ತೆ ನಿಮಗೆ ಗೂಗಲ್ನಲ್ಲಿ ಅಪರಾಧ ಕ್ಷಮಾ ಸ್ತೋತ್ರ ಬರುತ್ತೆ. ಅದನ್ನು ಹೇಳ್ಕೊಂಡ್ರೆ ಅಲ್ಲಿ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ನೀವು 24 ದಿವಸಗಳು ವ್ರತನ ಮಾಡಿ 24 ದಿವಸಗಳು ನಾನು ಅಲ್ಲಿ ರೂಲ್ಸ್ ಹೇಳಿದ್ದೀನಿ, ಅದನ್ನೆಲ್ಲ ಮಾಡಿದ್ರೆ ಖಂಡಿತ ನಿಮ್ಮ ಜಾತಕದಲ್ಲಿರೋ ದೋಷಗಳು ಹೋಗುತ್ತೆ, ಹಾಗೂ ಎಲ್ಲ ಯಶಸ್ಸು ಸಿಗುತ್ತೆ, ಆರೋಗ್ಯ ಸಿಗುತ್ತೆ. ಯಾರಿಗೆ ಮದುವೆ ಆಗದೇ ಇದ್ದರೂ ಕೂಡ ಮದುವೆ ಆಗುತ್ತೆ, ಕೆಲಸಗಳಲ್ಲಿ ಡಿಲೇ ಆದರೂ ಅದು ಕೂಡ ಆಗುತ್ತೆ. ಕೆಲವು ಜಾತಕ ದೋಷದಿಂದನೇ ರಾಹು ದೋಷ, ಕುಜದೋಷಗಳು, ನಾಗದೋಷಗಳು ಇದ್ರೇ ಜಾಸ್ತಿ ನಮಗೆ ಮದುವೆಗಳಲ್ಲಿ ಡಿಲೇ ಆಗೋದು, ಕೆಲಸಗಳು ಸಕ್ಸಸ್ ಆಗದೇ ಇರೋ ಅಂಥದ್ದು, ಹಾಗೂ ಆರೋಗ್ಯ ಇಲ್ಲದೆ ಇರೋ ಅಂಥದ್ದು, ಇದೆಲ್ಲದೂ ಕೂಡ ಈ ರೀತಿ ಆಗುತ್ತೆ ಕೆಲವರು ಇದರಲ್ಲಿ. ಹಾಗಾಗಿ ನೀವು ಹೇಳಿ. ಇದೆಲ್ಲ ಆದಮೇಲೆ ನೀವು ವ್ರತ ಎಲ್ಲ ಮುಗಿಸಿ ನಾನು ಹೇಳಿದ ಪ್ರೊಸೀಜರೆಲ್ಲ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಎಲ್ಲ ಬಂದ ಮೇಲೂ ಕೂಡ ನೀವು ಸುಮ್ಮನೆ ಆದ್ರೂ ನೀವು ಷಷ್ಠಿ
ತಿಥಿ ಯಾವತ್ತು ಬರುತ್ತೆ ಆವತ್ತೊಂದು ದಿನ ಬರೀ ಕೇವಲ ಸುಬ್ರಹ್ಮಣ್ಯನ ಕವಚ ಓದ್ಕೊಂಡ್ರೆ ಸಾಕು, ನಿಮಗೆ ಆರೋಗ್ಯ ಮತ್ತು ಯಶಸ್ಸು ಎಲ್ಲ ಕೂಡ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇದನ್ನೆಲ್ಲ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ಕಿಪ್ಟ್ ಹಾಕಿ ನಿಮಗೆ ಬೇಕು ಅಂತ ನೀವು ಕಮೆಂಟ್ ಮಾಡಿದರೆ ಅದಕ್ಕೋಸ್ಕರ ಹಾಕಿದ್ದೀನಿ. ಇದನ್ನು ನೋಡಿಕೊಂಡು ನೋಟ್ಸ್ ಮಾಡಿಕೊಂಡು ನೀವು ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನನ್ನ ಚಾನಲ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ಏನೇ ಇದ್ರೂ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಎಲ್ರಿಗೂ ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮಸ್ತೆ.